ಜೊತೆಗೆ ಸ್ವಾಗತಿಸಿದರು. ಕಥೆಯ ರೂಪದಲ್ಲಿ ಪ್ರಾಸ್ತಾವಿಕ ರಾಜು ಅವರು ತಿಳಿಸಿದರು. ಈಗ ಹಾಡಿನ ಮೂಲಕ ಗುರುಗಳನ್ನು ವಿಜೃಂಭಿಸುತ್ತಿದ್ದಾರೆ ಶ್ರೀಯುತ. ನನಗಿಂತ ಒಂದು 8 ವರ್ಷ ಹೆಚ್ಚಿನ ಚಿಕ್ಕ ವಯಸ್ಸಿನ ಗೆಳೆಯರ ಜೊತೆ ಕಾಲ ಕಳೆಯುವ ಅವಕಾಶ ನನಗೆ ಸಿಕ್ತು. ನಮ್ಮ ರಾಜು, ಲೋಕಿ, ಉದಯ್ ನನಗೆ ಸಿಕ್ಕಂತ ಅತ್ಯಂತ ಸ್ನೇಹಿತರನ್ನು ತನು ಮನತನ ಇಲ್ಲಿಯವರು ನನ್ನ ಜೊತೆ ಇದ್ದಾರೆ. ಅಂಥ ಸ್ನೇಹಿತರನ್ನ ಇದು ಪಡ್ಕೊಂಡು ಅಟ್ ದ ಸೇಮ್ ಟೈಮ್ ನಿಮ್ಮಂಥ ಎಲ್ಲ ಗೆಳೆಯರನ್ನ ನೋಡಿದೆ. ನಾನೊಂದು 10 ವರ್ಷ ಈ ದೊಡ್ಡ ಹೆಚ್ಚಿನ ಏಜನ್ನು ಮರೆತು ಮತ್ತೆ ಚಿಕ್ಕ ವಯಸ್ಸು ಬಹುತೇಕ ನಮ್ಮಲ್ಲೆಲ್ಲ ಸ್ನೇಹಿತರಿಗೆ ಶಿಕ್ಷಕರಾಗ ಯೋಗ ಸಿಕ್ಕಿದ್ರು, ಕೆಲವರು ಸಿಕ್ಕಿದ್ರು, ನನಗೆ ಸಿಕ್ಕಿದೆ. ನನ್ನ ಅದೃಷ್ಟ ಈ ಸ್ಪರ್ಶ ಅಂತಾರಲ್ಲ, ಕರ್ಣ ಪಾಂಡವರ ಮಗನೇನಾದರೂ ಕೌರವರ ಪಕ್ಷ ಸೇರಿರ್ತಾರೆ. ಯುದ್ಧ ಸಂದರ್ಭದಲ್ಲಿ ಕೃಷ್ಣ ತಂತ್ರ ಮಾಡಿ ಕರ್ಣನ ಕರೆಸ್ತಾನೆ. ತಾಯಿ ಕುಂತಿದೇವಿ ಹೇಳಿ ಯುದ್ಧ ನಿಲ್ಲಿಸ್ಬಿಡೋಣ, ಶಾಂತಿ ಸ್ಥಾಪನೆ ಮಾಡೋಣ, ನೀನು ಮಗ ಅಂತ ಒಪ್ಕೊಂಡ್ಬಿಡೋ. ಆ ಒಂದು ಕಾರಣಕ್ಕೆ ಕರೆಸಿರ್ತಾರೆ ಸೂರ್ಯೋದಯ ಸಮಯ ಅಂತ. ಸಂದರ್ಭದಲ್ಲಿ ರಥದಲ್ಲಿ ಕರ್ಸ್ಕೊಂಡು ಹೋಗ್ತಾರೆ, ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾರನ್ನ? ಕರ್ಣನ. ಬರೀ ಕೃಷ್ಣನ ತೊಡೆ ಸೋಕಿದ್ದಕ್ಕೆ ಅವನಿಗೆ ಪಾವನ ಸಿಕ್ತಂತೆ, ಪುಣ್ಯ ಸಿಕ್ತಂತೆ, ಶುದ್ಧನಾದ. ಹಾಗೆ ಮಹಾನ್ ಗುರುಗಳು, ನನ್ನ ಪಾಠ ಮಾಡಿದ ಗುರುಗಳು ನನ್ನ ಮುಂದೆ ಇದ್ದಾರೆ. BP ಸರ್ ಏನು ಕವಿಟಿಂಗ್ಸ್ ಅಲ್ಲಿ ಅಷ್ಟು. ನಮ್ಮ ಶಂಕರ್ ಸರ್ ಇದು ಸ್ವಲ್ಪ ಫ್ರೆಂಡ್ಲಿನೆಸ್, ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಭಾಳ ಟೈಮ್ ಅವರ ಸಾನ್ನಿಧ್ಯ ಸಿಗುತ್ತೆ. ಆಮೇಲೆ ನಮ್ಮ ನಟರಾಜ್ ಸರ್ ಸೈನ್ಸ್ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ನೋಡಿ. ಚಿರಯುವಾಗ ಅವರೇ ಎವರಿಥಿಂಗ್ ಹೀರೋ ಅಂದರೆ ನಮ್ಮ ನಟರಾಜ್ ಸರ್. ಅವತ್ತು ನಾನು ಹೆಂಗೆ ನೋಡಿದ್ರು ಹಂಗೆ ಇದ್ದೀರ ಸರ್. ಆಮೇಲೆ ನಮ್ಮ ಬಸವರಾಜ್ ಸರ್, ನಮ್ಮ ಪುರುಷೋತ್ತಮ ಪ್ರಭು ಸರ್, ಆ ಸ್ಟೈಲ್ ಚಂದನೆ. ನಮ್ಮ ಗೋವಿ ಸರ್, ಕೆಂಪರಾಜ್ ಸರ್ ಗಣಿತ ಮಾಡ್ತಾ ಇದ್ದಿದ್ದು ಈಗಲೂ ನೆನಪಿದೆ. ನಮ್ಮ ನಟರಾಜ್ ಸರ್ ಹಿಂಗೆ ಅಂದ್ಕೊಂಡು ಮ್ಯಾಥ್ಸ್ ಮಾಡ್ತಾ ಇದ್ದಿದ್ದು. ಅವರು ತುಂಬ ಸರಳವಾಗಿ ಕಲಿಸ್ತಾ ಇದ್ವಿ ಸರ್. ಮಕ್ಕಳಿಗೆ ಹೇಗೆ ಗಣಿತ ಕಲಿಸ್ಬೇಕು ಅನ್ನೋದನ್ನು ಕಲಿಸ್ಕೊಂಡ ಮಹಾಗುರು ಸರ್. ಅದನ್ನು ನಾನು ಪಾಠ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಟೀಚಿಂಗ್ ಬಿಟ್ಟು CRP ಆಗಿಬಿಟ್ಟಿದ್ದೀನಿ. ನನ್ನ ಹೆಸರನ್ನ 2015ರಲ್ಲಿ ದಿವಾಕರ್ ಅಂತ ಬದಲಾಯಿಸ್ಕೊಂಡೆ. ಯಾಕಂದ್ರೆ ನೀವೆಲ್ಲ ನಗ್ಬಿಟ್ರಲ್ಲ, ಸರ್ಕಾರಿ ನೌಕರರಿಗೆ ಹೆಸರು ಚೇಂಜ್ ಮಾಡ್ಕೊಳ್ಳೋದು ಒಂದು ಅವಕಾಶ. ಆ ಒಂದು ಅವಕಾಶದಲ್ಲಿ ನನ್ನ ಹೆಸರನ್ನ ದಿವಾಕರ, ಸೂರ್ಯನ ಹೆಸರು ಅಂತ ಬದಲಾಯಿಸ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಹಾಗೆ ಕರೀತಾರೆ. ಈ SJS ಅನ್ನೋ ಸಂಸ್ಥೆ ನನಗೆ ರೀಬರ್ತ್, ಪುನರ್ಜನ್ಮ ಕೊಟ್ಟಂತ ಸಂಸ್ಥೆ ಇದು. ಆ ಸಂಸ್ಥೆಯ ಕಾರ್ಯದರ್ಶಿಗಳು ಇವತ್ತಿಲ್ಲ, ಅವರೆಲ್ಲ ಹೊರಗಡೆ ಇದ್ದಾರೆ. ಅವರ ತಮ್ಮ ಶ್ರೀನಿವಾಸ್ ಅಂತ ಇದ್ರು, ಅವರು ಕೂಡ ಇದ್ದಾರೆ. ಆದರೆ ನಾನು ಅಪರೂಪದ ಅತಿಥಿಯಾಗಿದ್ದೆ ಕ್ಲಾಸ್. ಹೌದು, ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮ ಗುರುಗಳು. ನಮ್ಮ BP ಸರ್ ಏನಯ್ಯೋ ಎಷ್ಟು ದಿವಸ ನನಗೂ ಒಂದು ಚಾನ್ಸ್ ಕೊಟ್ಟರು. ಅದೇ ಗುರುವಿನ ಸ್ಥಾನ. ಆ ಗುರು ಕ್ಷಮೆ ಇದೆಯಲ್ಲ, ಆ ಗುಣ ಎಲ್ರಿಗೂ ಬರಲ್ಲ. ಅವರೆಲ್ಲಲ್ಲಿ ಇರುವಂಥ ಅಂಶ ನಮ್ಮಲ್ಲಿ ಸೇರ್ಕೊಂಡಿದ್ದೀವಿ. ಈ ಎಲ್ಲ ಗುರುಗಳ ಅಂಶ ನಮ್ಮಲ್ಲಿ ಇರೋದ್ರಿಂದ ನಾವೆಲ್ಲರೂ ಅವರ ಹಾಗೆ ಆಕ್ಟಿವ್ ಮಾಡ್ತಾ ಇದ್ದೀವಿ ಕ್ಲಾಸಲ್ಲಿ. ಹಂಗೆ ಆ ಸಮಾಜ ವಿಧಾನ ಮಾಡ್ಬೇಕಾದ್ರೆ ಹಾಗೆ ಬಸವರಾಜ್ ಸರ್ ಥರ ಆ್ಯಕ್ಟಿಂಗು, ನಟರಾಜ್ ಸರ್ ಸೈನ್ಸು ಎಲ್ಲ ಕಲಿತೆ. ಎಲ್ಲರೂ ಅವರವರ ಭಾವನೆಗಳಾಗಿ ಹೇಳ್ಕೊಟ್ರು. ಈ ಸಂಸ್ಥೆನಲ್ಲಿ ನನಗೆ ಓದೋದಕ್ಕೆ ಅವಕಾಶ ಕೊಟ್ಟಿದ್ದು ಶ್ರೀನಿವಾಸ್ ಸರ್ ಮತ್ತು ನಮ್ಮ ನಾಗರಾಜ್ ಸರ್. ಆವತ್ತಿನ ದಿವಸದಲ್ಲಿ 5,100 ರೂಪಾಯಿ ಫೀಸ್ ಕಟ್ಟೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಹ್ಯಾಪ್ಮಾರ್ ಅಕೌಂಟ್ ಗೇಟ್ ಹತ್ರ ನಿಂತಿದ್ದು, ಶ್ರೀನಿವಾಸ್ ಬುಲೆಟಲ್ಲಿ ನಿಂತಿದ್ದು. ಏನಾಯ್ತು ಇಷ್ಟೊಂದು ಟ್ರೈ ಮಾಡಿದೆ, ಸಾಲ ಯಾರು ಕೊಡಬೇಕು ಅಷ್ಟೇ ತಾನೇ. ಅಣ್ಣಂಗೆ ಹೋಗಿ ಹೋದೆ, ಸರ್ ಶ್ರೀನಿವಾಸ್ ಸರ್ ಅವ್ರ ಕಡೆ ನೀನು ಹೋಗು ಬೈ ನೋಡಿ. ಅವತ್ತು ಇಲ್ಲಾಂದ್ರೂ ಅವಕಾಶ ಕೊಟ್ಟಂಥ ಸಂಸ್ಥೆ ಅವ್ರು ಇರಬೇಕಾಗಿತ್ತು. ಆ ಸಂಸ್ಥೆ ಇಷ್ಟು ಚೆನ್ನಾಗಿ ಬೆಳೆದಿದೆ, ನಮಗೆಲ್ಲರೂ ಅವಕಾಶ ಕೊಟ್ಟಿದೆ. ನಮ್ಮ ಮಂಜು ಹೇಳಿದ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ. ನಮ್ಮ ರಾಜು ಎಕ್ಸಾಂಪಲ್ ಕೊಟ್ಟ. ವಾಟ್ಸಪ್ಪು, ಜಿಮೇಲು, ಇಮೇಲು ಎಲ್ಲ ಇರುವಾಗ ನಾವು ಸ್ನೇಹಿತರಾಗಿದ್ವಿ. ಈಗಂತೂ ಇನ್ನೂ ಚೆನ್ನಾಗಿದೆ, ಫೇಸ್ ಟು ಫೇಸ್ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮೆಲ್ಲರದ್ದು ಒಂದು ರಿಯಲಿ ವಿ ಆರ್ ಆಲ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನನ್ನ ಸಿಸ್ಟರ್ಸ್ ಬಹಳ ದೂರದಿಂದ ಬಂದಿದ್ದಾರೆ. ಅವ್ರನ್ನೆಲ್ಲ ನೋಡಿ ಹೃದಯ ತುಂಬಿ ಬಂದಿದೆ ನನಗೆ. ನಮ್ಮ ಗುರುಗಳನ್ನ ನೋಡಿ ಭಕ್ತಿ ಭಾವ ಮಾಡಿದೆ. ನಾನು ಒಂದು ಹಾಡು ಮೂಲಕ ಹೇಳ್ಬಿಡ್ತೀನಿ. ಮಾತು ಹೃದಯ ದೇವರು ನಮ್ಮನ್ನೆಲ್ಲ ಕಲಿಸ್ಕೊಂಡು ಪಾಠ ಮಾಡಿದ್ದಾರೆ. ನಮ್ಮ ರಾಮಣ್ಣ ರಾತ್ರಿ ಬರಲಿಲ್ಲ.
ಬರಬೇಕು. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತಗಿರಿ
ಸರ್ ಅವರಿಗೆ ಧನ್ಯವಾದಗಳು. ಇವರು ಹೀಗೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ನೀವು ಹೀಗೆಂದು ನಿಶ್ಚಯಿಸುವ ವೇಳೆಗೆ ಅವರ ಮತ್ಯಾವುದೋ ಗುಣ ನಿಮ್ಮನ್ನು ಆಕರ್ಷಿಸಿರುತ್ತದೆ. ಅದೇ ಸತ್ಯವೆಂದು ಭಾವಿಸಿ ಮುಗಿಸುವ ವೇಳೆಗೆ ಮತ್ತೊಂದೆಡೆಗೆ ಸೆಳೆಯಲ್ಪಟ್ಟಿರುತ್ತದೆ. ಈ ಮಾತು ಅನ್ವರ್ಥವೆನ್ನುತ್ತಿರುವ MH ನಟರಾಜ್ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಇರುವ ಎಲ್ಲ ಶಿಕ್ಷಣಾರ್ಥಿಗಳನ್ನು ಉದ್ದೇಶಿಸಿ ಈ ಸಮಾರಂಭದಲ್ಲಿ ಮಾತನಾಡಬೇಕು ಅಂತ ಹೇಳೋದನ್ನು ಕೇಳ್ಕೊಳ್ತೀನಿ. ಒಂದು ಪೆನ್ನು, ಒಂದು ಮಗು, ಒಬ್ಬ ಶಿಕ್ಷಕ ಜಗತ್ತನ್ನು ಬದಲಾಯಿಸಬಹುದು. ಈ ಮಾತಿಗೆ ಅನ್ವರ್ಥವೆನ್ನಂತೆ MH ನಟರಾಜ್ ಸರ್ ಅವರು ಹಲವಾರು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗುರುವಿಗೆ ಒಂದು ಆಸೆ ಇದೆ. ಏನು ಅಂದರೆ ನಮ್ಮ ಶಿಕ್ಷಣಾರ್ಥಿ, ನಾನು ಕೊಟ್ಟಂತಹ ಶಿಕ್ಷಣ ಕೊಟ್ಟಂತಹ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ಗುರುಗಳಿಗೆ ಇದೆ. ಅದನ್ನ ಈಗ ತಾನೇ ಗುರುಗಳು ವ್ಯಕ್ತಪಡಿಸಿದ್ರು. ಇಲ್ಲಿ ನಾವು ಯಾವ ಜಿಲ್ಲೆಯಿಂದ ಬಂದಿದ್ದೀವಿ, ನಾವು ಏನು ವೃತ್ತಿಯನ್ನ ಮಾಡ್ತಿದ್ದೀವಿ, ನಮ್ಮ ಹೆಸರೇನು, ಈ 3 ಅಂಶಗಳನ್ನು ಮಾತ್ರ ಎಲ್ಲರೂ ತಿಳಿಸ್ಬೇಕು ಅನ್ನೋದು ಅವರ ಮಹದಾಸೆ. ಸೊ ಇದು ನನ್ನಿಂದ ಪ್ರಾರಂಭ ಆಗುತ್ತೆ. ನನ್ನ ಹೆಸರು ನಾಗರಾಜ HS. ನಾನು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ಶಿಕ್ಷಕ ವೃತ್ತಿಯನ್ನು ಮಾಡ್ತಿದ್ದೀನಿ ಮತ್ತು ಕೃಷಿಕ ಕೆಲಸ ಕಾರ್ಯ ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಬಳಿಗೆ ಬರ್ತೀನಿ, ನೀವು ಕೂಡ ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಹೋಗ್ಬೋದು. ನನ್ನ ಹೆಸರು DM ಗಿರೀಶ್. ಶಿಕ್ಷಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ಕೃಷಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ಬೆಂಗಳೂರು ಗ್ರಾಮಾಂತರ 6 ವರ್ಷ CRP ಕೆಲಸ ಮಾಡಿ ಮತ್ತೆ ಶಾಲೆಯಲ್ಲಿ ಮಕ್ಕಳ ಜೊತೆ ಪಾಠ ಮಾಡ್ಕೊಂಡು ಇದ್ದೀನಿ. ನನ್ನ ಹೆಸರು ಪ್ರಕಾಶ್ KC ಅಂತ ಹೇಳ್ತಾರೆ. ನನ್ನ ಹೆಸರು ವಿನಾಯಕ್ ನಾಯ್ಕ್ ಅಂತ ಹೇಳಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನಲ್ಲಿ 2007 ಬ್ಯಾಚಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೆ. ಧನ್ಯವಾದಗಳು. ನನ್ನ ಹೆಸರು KGN ದೇವರಾಜ್ ಅಂತ, ಚಿತ್ರದುರ್ಗ ಡಿಸ್ಟ್ರಿಕ್ಟಿಂದ ಬಂದಿದ್ದೇನೆ. ಶಿಕ್ಷಕ ವೃತ್ತಿಯಲ್ಲಿ ಹೇಗೆ ನಮಸ್ಕರಿಸ್ತಾ, ನನ್ನ ಹೆಸರು ಗುರುಸ್ವಾಮಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಲ್ಲಿ ಮಂಚಾಪುರ ಅಂತ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 2003ರಲ್ಲಿ ಅಕಾಡೆಂಟು, 21 ವರ್ಷ ಸರ್ವಿಸ್. ನಮಸ್ಕಾರಗಳು. ನನ್ನ ಹೆಸರು ಸವಿತಾ ಅಂತ. ನಮ್ಮದು ಮೂಲತಃ ಕೋಲಾರ ಡಿಸ್ಟಿಕ್ಕು. ಇಲ್ಲಿ ಬೆಂಗಳೂರಲ್ಲಿ ಹೆಬ್ಬಾಳ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ಹೆಸರು ಲಕ್ಷ್ಮೀದೇವಿ HS ಅಂತ, ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕು. ಈಗ ಮಾಲೂರು ತಾಲೂಕು ಒಪ್ಪಚಳ್ಳಿ ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಎಲ್ಲ ಗುರುಗಳಿಗೂ ನಮಸ್ಕಾರಗಳು. ನಾನು ಮೈಸೂರು ಜಿಲ್ಲೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಉದ್ಯೋತಿ ಅಂತ. ನಾನು HD ಕೋಟೆ ತಾಲೂಕಿನಲ್ಲಿ ಶಿಕ್ಷಕಿಯಾಗಿ ವೃತ್ತಿ ನಿರ್ವಹಿಸ್ತೀನಿ. ನನ್ನ ಹೆಸರು ಶೈಲಜಾ. ನಾನು ತಮಿಳುನಾಡಿನ ಹೊಸೂರಿನಲ್ಲಿ ವಾಸ್ತವ್ಯವಾಗುತ್ತೇನೆ. ಹೌಸ್ ವೈಫ್ ಆಗಿದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪ ಅಂತ ಹೇಳಿ. ಇಲ್ಲಿ TCH ನಂದು PG ಮುಗಿಸ್ಕೊಂಡು MA B.Ed ಮಾಡಿ MBEd ಆಗಿ ಈಗ ಸುಮ್ನಾ B.Ed ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ, ಕೋಲಾರ. ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಿರ್ಮಲಾ BA. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಹೊಸಕೋಟೆಯಲ್ಲಿ. ಎಲ್ರಿಗೂ ನಮಸ್ತೆ ಸರ್. ನಾನು ಪವಿತ್ರ JC. 2004ರಲ್ಲಿ ಅಪಾಯಿಂಟ್ ಆಗಿ ಇಲ್ಲೇ ಹತ್ರ ಇರ್ತಕ್ಕಂಥ ಕಿತ್ತೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 1.5 ಕಿಲೋಮೀಟರ್ ಇಲ್ಲಿಂದ ಅಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಮಕೂರು ಡಿಸ್ಟಿಕ್ಕು, ಕಿತ್ತೂರು ತಾಲೂಕು, ಮನೋಹರವಾದ ತಾಲೂಕು ಗ್ರಾಮದಿಂದ ಬಂದಿದ್ದೀನಿ. ನಾನು ವ್ಯವಸಾಯಗಳಲ್ಲಿ ಕೆಲಸ ಮಾಡ್ತೀನಿ. ನನ್ನ ಮಹಾಗುರುಗಳನ್ನು ನಾನು ಕರೆಯಕ್ಕೆ ಇಷ್ಟಪಡ್ತೀನಿ. DP ಸರ್ ಅವರಿಗೆ ನಮಸ್ಕಾರನ ತಿಳಿಸ್ತಾ, ಹಾಗೂ ನನ್ನ ಎಲ್ಲ ಗುರುಗಳಿಗೂ ಕೂಡ ನಾನು ನಮಸ್ಕಾರನ ತಿಳಿಸ್ತಾ, ಈ ಜೀವನ ನೀವು ಕೊಟ್ಟ ಭಿಕ್ಷೆ, ಹಾಗಾಗಿ ಈ ಜೀವನ ನಿಮಗೆ ಇಷ್ಟಪಡ್ತೀನಿ. ಮತ್ತೆ ನಾನು ಈ ಜೀವನದಲ್ಲಿ ಈಗ ಹೋದ್ಮೇಲೆ ನಾನು ಮತ್ತೆ ಡಿಗ್ರಿಯನ್ನು ಮಾಡ್ಕೊಂಡೆ ಸರ್. ಮತ್ತೆ ಡಬಲ್ ಡಿಗ್ರಿ ಮಾಡಿದ್ದೀನಿ. ಫಸ್ಟ್ ರ್ಯಾಂಕ್ ಬಂತು. ಆನಂತರ MA ಮಾಡಿದೆ, B.Ed ಮಾಡ್ಕೊಂಡೆ. ಈ ಎಲ್ಲ ಅವಕಾಶಗಳಿಗೂ ಮೆಟ್ಟಿರೋದ್ರೆ ತಾವುಗಳು ಸರ್. ಹಾಗಾಗಿ ನಿಮ್ಮನ್ನು ನೆನೆಸ್ಕೊಳ್ತಾ, ನನ್ನ ಹೆಸರು ಶುಗಲ್ಲಮ್ಮ. ನಾನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ
KPS ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆಗಾಗ್ಗೆ ICHM ಮಹೋತ್ಸವ ಭಾಗಿಯಾಗಿದೆ. ಆ ಎಲ್ಲ ಆಡಳಿತವನ್ನು ತಮ್ಮಗಳನ್ನೇ ನೆನೆಸ್ಕೊಂಡು ಮಾಡ್ತೀನಿ. ಧನ್ಯವಾದ. KS ಪೂರ್ಣಿಮಾ, ಚಾಮರಾಜನಗರ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಶಿಕ್ಷಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತೀನಿ. ವೇದಿಕೆ ಮೇಲೆ ಹಾಜರಿರುವ ಎಲ್ಲ ನನ್ನ ಸಕಲ ಗೌರವಕ್ಕೂ ನನ್ನ ಹೃದಯಪೂರ್ವಕ ಪ್ರಣಾಮಗಳು. ನಾನು ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ನಾನೀಗ ಮಧುಗಿರಿ ಶಿಕ್ಷಣ ಜಿಲ್ಲೆಯಲ್ಲಿ PMC ಸ್ಕೂಲ್ ಅಲ್ಲಿ ಆಂಗ್ಲ ಭಾಷೆ ಶಿಕ್ಷಕಿಯಾಗಿ ನನ್ನ ಹೆಸರು BS ಸುಮಲತಾ ಅಂತ. ನಾನು ಹೊಸಕೋಟೆ ತಾಲೂಕಲ್ಲಿ 15 ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಲ್ಲಿ ನನಗೆ BP ಸರ್ ಡೈಲಿ ಸಿಗ್ತಾ ಇದ್ರು ಶಾಲೆ ಮುಗಿಸ್ಕೊಂಡು ಬರ್ಬೇಕಾದ್ರೆ. ಅವರು ಅವತ್ತು ಹೇಗಿದ್ದಾರೋ ಇವತ್ತು ಹಾಗೆ ಇದ್ದಾರೆ. ಅವರೊಬ್ಬರೇ ನನಗೆ ಸಿಗ್ತಾ ಇದ್ದಿದ್ದೆ, ಯಾವ ಗುರುಗಳು ಸಹ ಸಿಗ್ತಾ ಇರಲಿಲ್ಲ. ಇವತ್ತು ಅವ್ರನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಈಗ ನಾನು ಬೆಂಗಳೂರು ನಗರ KPS ಬಾಣಸವಾಡಿಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. 2003ರಲ್ಲಿ ನಾನು ಶಿಕ್ಷಕಿ ವೃತ್ತಿಯನ್ನ ತಗೊಂಡು ಇವತ್ತಿಗೂ ನಾನು ಗುರುಗಳ ಒಂದು ಮಾರ್ಗದರ್ಶನ ಏನು ಹೇಳ್ಕೊಂಡಿದ್ದಾರೆ ಅವರನ್ನು ಅನುಸರಿಸಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲ ನೆಚ್ಚಿನ ಗುರುಗಳಿಗೆ ನಮಸ್ಕಾರಗಳು. ಇಲ್ಲಿ ನನ್ನ ಪ್ರಾಪರ್ ನಂದು ದಾವಣಗೆರೆ, ಇದಿಷ್ಟು ಕೆಲಸ ಮಾಡ್ತಾರೆ ಧಾರವಾಡ ಜಿಲ್ಲೆ ತುಮಕೂರು ತಾಲೂಕಿನ ಆಸ್ ಟೀಚರ್, ಸೈನ್ಸ್ ಟೀಚರ್. ನನ್ನ ಹೆಸರು ಅಸ್ಮವಾದ KR. ನಾನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಚಿಕ್ಕಹಳ್ಳಿ ಅಪ್ಪಸದುರ್ಗ ಅನ್ನೋ ಹಳ್ಳಿಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನೆರೆದಿರುವ ಎಲ್ಲ ಗುರುಗಳಿಗೂ ನನ್ನ ವಂದನೆಗಳು. ನಾನು ದೀಪಾ, ಮೈಸೂರು ಜಿಲ್ಲೆಯಿಂದ ಬಂದಿದ್ದೀನಿ. ಸಹ ಶಿಕ್ಷಕಿಯಾಗಿ ಕೆಲಸ ಮೈಸೂರು ತಾಲೂಕು. ಎಲ್ಲ ನನ್ನ ಪ್ರೀತಿಯ ಗುರುಗಳಿಗೆ ತುಂಬ ಹೃದಯದ ನಮಸ್ಕಾರಗಳು. ತಮ್ಮನ್ನೆಲ್ಲ ನೋಡಿದಾಗ ಇನ್ನೊಂದ್ಸರಿ TCH ವಿದ್ಯಾರ್ಥಿಗಳಾಗುವ ಆಸೆ ನಮಗೆಲ್ಲ. ನಿಜಕ್ಕೂ ನಾವೆಲ್ಲ ತುಂಬ ಲಕ್ಕಿ ಅಂತ ಹೇಳಿ ಅನ್ಕೋತೀವಿ. ತಮ್ಮ ಆಶೀರ್ವಾದದಿಂದ ನಾವೆಲ್ಲ ಈಗ ನಾನು ಧಾರವಾಡ ಜಿಲ್ಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ 2005ರಲ್ಲಿ ಅಪಾಯಿಂಟ್ ಆಗಿತ್ತು. ಇವಾಗ 19-20 ವರ್ಷ ಮುಗಿತು. ತಮಗೆಲ್ಲ ನಮಸ್ಕಾರ. ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಗುರು ಬಾಂಧವರಿಗೆ ಎಲ್ಲ ಪ್ರಣಾಮಗಳನ್ನು ಅರ್ಪಿಸುತ್ತಾ, ನನ್ನ ಹೆಸರು ಸುಮಾಡಿ. ನಾನು ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. 2003ರಲ್ಲಿ ನನ್ನ ವೃತ್ತಿಯ ಜೀವನ ಪ್ರಾರಂಭವಾಯಿತು. ಪ್ರವೃತ್ತಿಯಲ್ಲಿ ಸೇಡಂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಲ್ಲ ಗುರುವೃಂದಕ್ಕೆ ನನ್ನ ನಮನಗಳು. ನಮ್ಮ ಶೈಲಜಾ ಮಟ್ಟಿ ಅಂತ. SIS ಅಲ್ಲಿ 1 ವರ್ಷ ಮಾಡಿ ನಾನು TCH ಮಾಡಿ ಕೊಪ್ಪಳ ನನ್ನ ಮೂಲ ತಾಲೂಕು ಅಂತಕ್ಕಂಥ ಕೊಪ್ಪಳಕ್ಕೆ 2ನೇ ವರ್ಷ TCH ಹೆಲ್ಪ್ ಮಾಡಿರೋದು. ನಾವೀಗ ಪ್ರಸ್ತುತ ಗದಗ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. 2004ರಲ್ಲಿ ರಾಯಚೂರು ಡಿಸ್ಟಿಕಲ್ಲಿ ಟೀಚರ್ ಆಗಿ ಕೆಲಸ ಮಾಡಿ ಅದನ್ನ ಎಕ್ಸಿಕ್ಯೂಷನ್ ಮಾಡಿಬಿಟ್ಟು 2005ರಲ್ಲಿ ಮತ್ತೆ ಟೀಚರ್ ಆದೆ. 2010ರಲ್ಲಿ ದಯಾನಂದ್ ಸರ್ ಜೊತೆಗೆ PDO ಆಗಿ ಅಪಾಯಿಂಟ್ ಆಗಿರೋದು. ಈಗ ಬಿಟ್ಬಿಟ್ಟು ಫಸ್ಟ್ ಟೀಚರ್ ಆಗಿ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರಮ್ಮ ಅಂತೇಳಿ. ನನ್ನ ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಶಿವಮೊಗ್ಗ ಡಿಸ್ಟಿಕ್ಕಿಂದ ಕವಿತಾ ಅಂತೇಳಿ ಶಿಕ್ಷಕ ವೃತ್ತಿಯಲ್ಲಿ ಗುರುಗಳಾಗಿದ್ದಾರೆ. ನನ್ನ ಹೆಸರು ರಜಾಕ್ಷಿ ಹಿಡಿಗರ ಅಂತ. ನಾನು ಬಳ್ಳಾರಿ ಜಿಲ್ಲೆ ಮೂಡಲಗಿರಿ ತಾಲೂಕಿಂದ ಈ SJS ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೆ. ಈಗ ನಾನು ಶಿಕ್ಷಕಿಯಾಗಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಪ್ರಸ್ತುತ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ 2015. ಎಲ್ಲ ಪೂಜ್ಯ ಗುರುವೃಂದಕ್ಕೆ ವಂದಿಸುತ್ತಾ, ನನ್ನ ಹೆಸರು ರಘುರಾಮಣ್ಣ. ನಾನು ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಗುರು ವೃಂದದವರಿಗೆ ನನ್ನ ನಮಸ್ಕಾರ. ನಾನು ಮೊದಲು TCH ಮಾಡಿದ ನಂತರ B.Ed ಮಾಡ್ಕೊಂಡು ನಂತರ M.Ed ಮಾಡ್ಕೊಂಡು
ಮತ್ತು BEd ಕಾಲೇಜಿನಲ್ಲಿ ಲೆಕ್ಚರಾಗಿ, ನಂತರ 15-16ರಲ್ಲಿ ಗೌತಮ್ ಕಾಲೇಜ್ ಮತ್ತು ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಅನುದಾನಿತ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನಂಜಯ HR ಅಂತ. ಮೈಸೂರು ಜಿಲ್ಲೆಯಲ್ಲಿ ಹೋಗಿದ್ದೀನಿ. ನಾನು DCH ನಂತರ ಡಿಗ್ರಿ ಮುಗಿಸಿ BEd ಮುಗಿಸಿ ಈಗ ಹಾಲಿ ಪ್ರಥಮ ದರ್ಜೆ ಸಹಾಯಕನಾಗಿ DO ಕಚೇರಿ ಕೇರಳ ಕೆಲಸ ಮಾಡ್ತೀನಿ. ಎಲ್ಲ ಗುರುಗಳಿಗೂ ನಮಸ್ಕಾರ. ನಾನು 2003ರಲ್ಲಿ ವರದಾಂತ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇರಿಕೊಂಡು ಮಾಗಡಿ ಸರಸ್ವತಿ ವಿದ್ಯಾಲಯದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಶಿವಪ್ರಸಾದ್ ಏನು ನನ್ನ ಹೆಸರು ನಟರಾಜ್ ಅಂತೇಳಿ. 10 ವರ್ಷ ನಾನು ಖಾಸಗಿ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಕಾರಣಾಂತರದಿಂದ ಈಗ ನಾನು ಕೃಷಿಕನಾಗಿ ಗುಲಾಬಿ ತೋಟಗಳನ್ನು ಹಾಕಿಕೊಂಡು ಆರಾಮ ಸೊಗಸಾಗಿ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು. ಮೊದಲನೇದಾಗಿ ನನ್ನ ಎಲ್ಲ ಗುರುವೃಂದಕ್ಕೆ ನನ್ನ ಶಿರಸಾಕಂಡ ನಮಸ್ಕಾರಗಳು. ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ನನ್ನ ಎಲ್ಲ ಸಹೋದರರಿಗೂ ಶಿರಸಾಕಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾನು ಶಿಕ್ಷಕನಾಗಿ 2008ರಲ್ಲಿ ಸರ್ಕಾರಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಪಿರಿಯಾಪಟ್ಟಣ ತಾಲೂಕು. ಇಲ್ಲೇ ಬೆಂಗಳೂರು ಖಾಸಗಿ ಹಾಸ್ಪಿಟಲ್ ನಾರಾಯಣ ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 19 years ಅಂತ ಅದೇ ವರ್ಕ್ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಗುರುವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ MSFS ಅನುದಾನಿತ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹೆಸರು ರಮೇಶ್ ಕಿಸೆ. ಅಧ್ಯಾಪಕ ವೃಂದದವರನ್ನ ನಮಸ್ಕರಿಸಿಕೊಳ್ತಾ, ನಾನು ಭವಾನಿ, ಉಡುಪಿ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಳೆದ 21 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ನನ್ನ ಗುರುಗಳಿಗೆ ನನ್ನ ನಮಸ್ಕಾರಗಳು. ನಾನು ಮೈಸೂರು ಜಿಲ್ಲೆಯಿಂದ ಬಂದಿದ್ದೇನೆ, ಪುಷ್ಪಲತಾ ಅಂತ. ಮೊದಲನೇದಾಗಿ ನನಗೆ ಅಪಾಯಿಂಟ್ ಆಗೋದು ಹುಬ್ಳಿಲಿ 10 ವರ್ಷ ಸೇವೆ ಮಾಡಿ ಈಗ ಮೈಸೂರು ಜಿಲ್ಲೆಯಲ್ಲಿ ಒಂದು 10 ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಈಗ ನಾನು ನನ್ನ ಕೊಲೀಗ್ಸು ಮತ್ತು ನನ್ನ ಮಕ್ಕಳಿಗೆಲ್ಲ ಹೇಳಿ ಬಂದಿದ್ದೀನಿ. ನನ್ನ ಗುರುವೃಂದಕ್ಕೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಹೋಗ್ತಾ ಇದ್ದೀನಿ. ಮಕ್ಕಳ ಇದೊಂದು ನನ್ನ ಹೆಮ್ಮೆ ಅನಿಸ್ತಾ ಇದೆ. ನಾನು ಅವ್ರಿಗೆ ಇದು ಮಾಡಿ ಹೇಳ್ತೀನಿ, ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಚಿಕ್ಕಮಗಳೂರಿಂದ ಬಂದಿದ್ದೀನಿ. ನಾನು ಅಪ್ಪಟ ಕೃಷಿಕನಾಗಿ ಅಡಿಕೆ ತೋಟ, ತೆಂಗು, ಈರುಳ್ಳಿ ಬೆಳೆಯನ್ನು ಬೆಳೆದು ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದೀನಿ. ಎಲ್ಲ ಶಿಕ್ಷಕರು ನಾನು ಹೆಚ್ಚು ಉಪಯೋಗ ಬಟ್ ಬೆಂಗಳೂರಿನಲ್ಲಿ ಕಲಿತಿದ್ದೀನಿ. ಬೆಂಗಳೂರಿನಲ್ಲಿ ಕೋಮಲ ನೀವೆಲ್ಲ ಪ್ರೀತಿಯ ದೊಡ್ಡಯ್ಯ. ನಾನು 2003ರಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಬೆಂಗಳೂರು ಉತ್ತರ 3ರಲ್ಲಿ ನೇಮಕಾತಿಯಾಗಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇತ್ತೀಚೆಗೆ ಒಂದು 4 ತಿಂಗಳಿಂದ CRP ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು. ನಮ್ಮ ಗುರುಗಳು ನೋಡಿ ಇನ್ನೂ ಖುಷಿ ಆಯಿತು. ಮೇಲಿರೋ ನೀವು ಯಾವಾಗಲೂ ಟೀಚರ್ಸ್ ಆದ್ಮೇಲೆ ನೀವು 58 ವರ್ಷದವರೆಗೂ ಟೀಚರ್ ಅಂತ ಹೇಳ್ತಾ ಇರ್ತೀರಾ. ನನಗೆ ಎವ್ರಿ 5 years ಒಂದ್ಸರಿ ಕೇಳಿದ್ರೆ, ಸೊ ರಾಮಣ್ಣ ರಾಥೋಡ್ ಸರ್ ಈಗಷ್ಟೇ ಆಗಮಿಸಿದ್ದಾರೆ ವೇದಿಕೆಗೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ. ನನ್ನ ಕೆಳಗಡೆ ಒಂದು 6 ಜನ ಜೂನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಡ್ವೊಕೇಟ್ಸ್. ಈ ಹಿಂದೆ ಇದು ಒಂದು 4-5 ವರ್ಷದಿಂದ ಮಾಡ್ತಿರ್ತಕ್ಕಂಥ ವೃತ್ತಿ. ಈ ಹಿಂದೆ ನಾನು ಪ್ರೈವೇಟ್ ಕಾಲೇಜ್ ಸ್ಕೂಲಲ್ಲಿ ಶಿಕ್ಷಕನಾಗಿ 2 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ಬೆಂಗಳೂರಿನ ಒಳ್ಳೊಳ್ಳೆ ರಿಯಲ್ ಎಸ್ಟೇಟ್ ಕಂಪ್ನಿಗಳಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ, ಜನರಲ್ ಮ್ಯಾನೇಜರ್ ಆಗಿ, ಪ್ರಾಜೆಕ್ಟ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ತನ್ನದೇ ಆದ ಕಂಪನಿಯನ್ನು ಪ್ರಾರಂಭ ಮಾಡಿದ್ದೆ, ಮಧುರಾ ಎಸ್ಟೇಟ್ಸ್ ಅಂತೇಳಿ. ಅದರ ಕಂಪನಿಯಲ್ಲಿ 30 ಜನ ಕೆಲಸ ಮಾಡ್ತಾ ಇದ್ರು. ಕೊರೋನಾ ಸಂದರ್ಭದಲ್ಲಿ ಆ ಕಂಪನಿಯನ್ನು ಕ್ಲೋಸ್ ಮಾಡಿದೆ. ರಿಯಲ್ ಎಸ್ಟೇಟ್ ಕಂಪನಿಯನ್ನು ಮಾಡಿ ಬೆಂಗಳೂರಿನ ಸುತ್ತಮುತ್ತ ಸಾಕಷ್ಟು ಬಡಾವಣೆಗಳು ಸಹ ನಾನು ಮಾಡಿದ್ದೆ. ಅದಾದ ನಂತರ ಏನೋ ಓದ್ಬಿಟ್ಟಿದ್ದೀನಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಲಾ ಮಾಡಿದ್ರು
ನೋಡಿ ಇಲ್ಲಿ ನಿರಂತರವಾಗಿ ವಿದ್ಯಾರ್ಥಿಗಳಾಗಿರ್ತಾರೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತೀನಿ. ನಾನು ಡಿಗ್ರಿ ಮುಗಿದ್ಮೇಲೆ 3 years ಗ್ಯಾಪ್ ಆದಮೇಲೆ ನಾನು ಟೀಚರ್ ಟ್ರೈನಿಂಗ್ ಮಾಡಿದ್ದೆ. 3 years ಗ್ಯಾಪ್ ಆದಮೇಲೆ ಡಿಗ್ರಿ ಮುಗಿಸ್ಕೊಂಡು 3 year ವರ್ಕ್ ಮಾಡಿ ಆಮೇಲೆ ನಾನು ಟೀಚರ್ ಟ್ರೈನಿಂಗ್ ಮಾಡಿದ್ದೆ. ಟೀಚರ್ ಟ್ರೈನಿಂಗ್ ಮಾಡಿ ಮತ್ತೆ ಕೆಲಸಕ್ಕೆ ಹೋಗಿ 6 ವರ್ಷ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಡು ಆದ್ಮೇಲೆ ಮತ್ತೆ 3 ವರ್ಷ ಕಾನೂನು ಪದವಿನ ರೆಗ್ಯುಲರ್ ಆಗಿ ಮಾಡಿದ್ದೆ. ಆ ಟೈಮಲ್ಲಿ ನನಗೆ ಮದುವೆ ಆಗಿಲ್ಲ. ಹಾಗಾಗಿ ನಾನು ವಿವಿಧ ಕ್ಷೇತ್ರಗಳು ಇವಾಗ ಕೇಳಿದ್ರೆ ನಾನು ಜಾತಕದಲ್ಲೇ ಇದ್ದೆ ಅಂತ ನೀನು every 5 years ಒಂದ್ಸಾರಿ ವೃತ್ತಿ ಬದಲಾವಣೆ ಮಾಡ್ತಿದ್ದೆ ಅಂತ. ಪ್ರೆಸೆಂಟ್ಲಿ ನಾನು ವಕೀಲನ ಕೆಲಸ ಮಾಡ್ತಾ ಇದ್ದೀನಿ. ಈ ಮಧ್ಯೆ ನಾನು ಇನ್ನೊಂದು ಹೇಳಿ ಮಾಡ್ತಿದ್ದೆ. ಈ ಮಧ್ಯೆ ನಾನು ಆ್ಯಕ್ಚುಲಿ ಊರಿಗೆ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ಸ್ವಲ್ಪ ಸೇವೆ ಮಾಡಿ ತಾಲ್ಲೂಕು ಪಂಚಾಯತಿ ಸದಸ್ಯನಾಗಿ ತಾಲ್ಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇದ್ದರೆ ಈ ಬಾರಿ ಜಿಲ್ಲಾ ಪಂಚಾಯತ್ಗೂ ಸಹ ಸ್ಪರ್ಧಿಸಬೇಕು ಅನ್ನೋ ಆಸೆಯನ್ನು ಹೊರಡ್ತೇನೆ. MA BEd ಆಗಿ ಒಂದು 3 years ಬಳ್ಳಾರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮತ್ತೆ ಅದ್ರ ಜೊತೆಗೆ ಈಗ ಬಿಟ್ಟು ಮತ್ತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಜೊತೆಗೆ ಕೃಷಿ ಕಾರ್ಯ ಮಾಡ್ತಾ ಇದ್ದೀನಿ. ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಗುರು ವೃಂದದವರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಮತ್ತೊಮ್ಮೆ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಲೋಕೇಶ್ ಅಂತ. ನಾನು ಇಲ್ಲೇ ಪಕ್ಕದ ಮಾಲೂರಿನಿಂದ ಬಂದಿರ್ತೇನೆ. ನಾನು ಎಲ್ಲರೂ ಸಹ ಇಲ್ಲಿ ಆಲ್ಮೋಸ್ಟ್ ಆಲ್ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ, ಆದರೆ ನಾನು ಆ ವೃತ್ತಿಯಿಂದ ಸ್ವಲ್ಪ ಆಚೆ ಕಡೆ ಇದ್ದೀನಿ. ಅಂದರೆ ನಾನೀಗ ಒಂದು ಇಂಟಿಗ್ರೇಷನ್ ಕಂಪ್ನಿ, ಅಂದರೆ ಕೋಳಿ ಮರಿಗಳನ್ನು ರೈತರಿಗೆ ಕೊಟ್ಟು ಸಾಕಾಣಿಕೆ ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಇಂಟಿಗ್ರೇಷನ್ ಕಂಪ್ನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಸುಮಾರು ಒಂದು 500 ಜನ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಆ ಕಂಪ್ನಿಲಿ. ಎಲ್ಲರಿಗೂ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅಂದರೆ ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನನ್ನದೇ ಆದಂತಹ ಒಂದು ವೆಟರ್ನರಿ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಡೀಲರ್ಶಿಪ್ ಇದೆ. ಅಂದರೆ ಎಲ್ಲ ಮೆಡಿಕಲ್ ಶಾಪ್ಗಳಿಗೆ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಅನ್ನ ನಾನು ಪಡ್ಕೊಂಡಿದ್ದೀನಿ. ಮತ್ತೆ ಒಂದೆರಡು ಈಚರ್ ವೆಹಿಕಲ್ಗಳನ್ನು ಸಹ ಇಟ್ಕೊಂಡಿದ್ದೀನಿ, ಅಂದರೆ ಫೀಲ್ಡ್ ಸಪ್ಲೈ ಮಾಡೋದಕ್ಕೆ. ಅಂದರೆ ಒಂದು ಶಿಕ್ಷಕ ವೃತ್ತಿಯಿಂದ ಆಚೆ ಬಂದು ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀನಿ. ನಮಗೆ ಏನೇನು ಇಲ್ಲ ಬಿಡಿ, ನಮ್ಮ ಪರಿಸ್ಥಿತಿ ಬಹಳ ಅತ್ಯಂತ ಘೋರ ಪರಿಸ್ಥಿತಿ ಸಹ ಅತ್ಯಂತ ಶ್ರೀಮಂತ ವ್ಯಕ್ತಿ ಕಾಲೇಜಿನಲ್ಲಿ ಅಂದರೆ ಅವತ್ತು ನಾವು, ಯಾಕೆಂದ್ರೆ ಅಷ್ಟು ಖುಷಿಯಾಗಿ, ಅಷ್ಟು ಹ್ಯಾಪಿಯಾಗಿ, ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋದಂಥವ್ರು ಅಂತಂದ್ರೆ ನಾನೇನೆ ಅವತ್ತಿಂದನೂ ಅಷ್ಟೇ ಇವತ್ತುವರೆಗೂ ಖುಷಿ ಅನ್ನೋದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರಲ್ಲ, ನಿಮ್ಮ ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನಾವು ಪಡ್ಕೋಬೇಕಷ್ಟೇನೆ, ಹುಡುಕೋಬೇಕು. ನಾವೆಲ್ಲೋ ಅದಿದೆ ಇದಿದೆ ಅನ್ನೋದು ನಾವು ಹುಡುಕೋಬೇಕು. ಖುಷಿನ ಇರುವಲ್ಲೇ ಖುಷಿ ಹುಡ್ಕೋಬೇಕು. ನೀವು ಎಲ್ಲಿದ್ದೀರೋ ಅಲ್ಲಿ ಖುಷಿ ಇರುತ್ತೆ. ನೀವು ಖುಷಿಯಾಗಿ ಇರೋದನ್ನು ಕಲ್ತ್ಕೋಬೇಕು. ತಪ್ಪನ್ನು ಬಿಟ್ಟು ಸರಿಯನ್ನು ಹುಡುಕಕ್ಕಂದ್ರೆ ನಾವು ಖುಷಿಯಾಗಿರುತ್ತೆ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾವು ಚಪ್ಪಾಳೆ ಹೊಡೆಯೋರಾಗಬೇಕು, ಯಾವತ್ತು ಚಪ್ಪಾಳೆ ಹೊಡೆಸ್ಕೊಳ್ಳೋರಾಗಿದ್ದಾರೆ. ಒಬ್ಬ ರಾಜಕಾರಣಿ ಏನೋ ಕಾಯಿಲೆಗೆ ನಿಮಾನ್ಸಿಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ. ಅವನಿಗೆ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ಅವನಿಗೆ ಪರಿಹಾರ ಆಗೋದಿಲ್ಲ, ಯಾವುದೇ ಟ್ರೀಟ್ಮೆಂಟ್ ಕೊಟ್ಟು ಪರಿಹಾರ ಆಗೋದು. ಆಮೇಲೆ ಡಾಕ್ಟರ್ ಕರೆಸಿ ಹೇಳ್ತಾರೆ, ಡಾಕ್ಟರ್ ಎಲ್ಲ ನೋಡಿದಾದ್ಮೇಲೆ ಅವರಿಗೆ ಅರಿವಾಗ್ತದೆ ಪರಿಸ್ಥಿತಿ ಏನಂತ ಒಂದು 7 ಜನ ಕರೆಸಿ ಚಪ್ಪಾಳೆ ಹೊಡಿಸ್ಬಿಡ್ತಾರೆ. ಅವನು ಆವಾಗ ಕಂಡುಬಿಡ್ತಾನೆ, ಎದ್ಬಿಡ್ತಾನೆ. ಅಂದ್ರೆ ಅವನಿಗೆ ಚಪ್ಪಾಳೆ ಕಾಯಿಲೆ ಇದೆ ಅಂತ. ಚಪ್ಪಾಳೆ ಹೊಡೆದ್ರೆ ಎದ್ಬಿಡ್ತಾನೆ, ಖುಷಿಯಾಗಿರ್ತಾನೆ. ಯಾವಾಗಲೂ ಚಪ್ಪಾಳೆ ಹೊಡೆಯೋರು ನಮ್ಮ ಜೊತೆಗೆ ಇರಲ್ಲ, ಯಾವಾಗೂ ಚಪ್ಪಾಳೆ ಹೊಡೆಯೋರು ನಮ್ಮ ಜೊತೆಗೆ ಇರಲ್ಲ. ನೀವು ಚಪ್ಪಾಳೆ ಹೊಡೆಯೋರಾಗಿ ನಿಮ್ಗೆ ಯಾವಾಗ ಖುಷಿ ಬೇಕೋ ಅವಾಗ ಚಪ್ಪಾಳೆ ಹೊಡ್ಕೊಳ್ತೀರ, ಖುಷಿ ಪಡ್ತೀರ. ಚಪ್ಪಾಳೆ ಹೊಡೆಸ್ಕೊಳ್ಳೋರಾದ್ರೆ ನಿಮ್ಮ ಜೊತೆ ಖಂಡಿತ ಖುಷಿ ಇರೋದಿಲ್ಲ. ಯಾವಾಗ ಚಪ್ಪಾಳೆ ಹೊಡೆಯೋರಾಗಬೇಕು. ಚಪ್ಪಾಳೆ ಹೊಡೆದ್ರೆ ನಮ್ಗೆ ಯಾವಾಗ ಬೇಕೋ ಖುಷಿ ಬೇಕು ಅನ್ಸುತ್ತೆ ಅವಾಗ ಚಪ್ಪಾಳೆ ಹೊಡೆಯೋದು, ಖುಷಿ ಪಡೋದು ಅಷ್ಟೇ. ಚಪ್ಪಾಳೆ ಹೊಡೆಸ್ಕೊಂಡ್ರೆ ಆಗೋದಿಲ್ಲ. ಥ್ಯಾಂಕ್ ಯು. ಮತ್ತೆ ನೋಡಿ ಏನಂದ್ರೆ ಸೈಂಟಿಫಿಕ್ ರೀಸನ್ ಇದೆ. ಹೌದಾ? ಮತ್ತೆ BEd ಮಾಡಿದೆ ಸರ್. ನಾನು ಯೂನಿವರ್ಸಿಟಿ MA ಮಾಡಿದೆ. ನಮ್ಮ ಸ್ಟೂಡೆಂಟ್ ನಮ್ಮ PCH ಆಫ್ ಇನ್ಸ್ಪಿರೇಷನ್. ಈಗ ಲೆಕ್ಚರ್ ಆಗ್ಬೇಕಂತ ಏನೋ ಒಂದು ರೀಸನ್ ಬಂತು. ನಾನು ಲೆಕ್ಚರ್ ಆಗ್ಬೇಕಂತ ಅವತ್ತೇ ಡಿಸೈಡ್ ಮಾಡಿದೆ ಸರ್. ಆಮೇಲೆ ಫೀಲ್ ಮಾಡಿದೆ.
ಮತ್ತು BS ಕಾಲೇಜಲ್ಲಿ 5 ವರ್ಷ ಸೈಕಾಲಜಿ ಲೆಕ್ಚರ್ ಆಗಿ ವರ್ಕ್ ಮಾಡಿದೆ ಸರ್. ಯಾರು ಏನೇ ಹೇಳಿ ಸರ್, ಟೀಚಿಂಗ್ ಪ್ರೊಫೆಷನ್ ಇಸ್ ದ ನೋಬಲೆಸ್ಟ್ ಪ್ರೊಫೆಷನ್ ಟು ಆಲ್. ದೈವವಾಗಿ ಹೇಳ್ತೀನಿ ಸರ್, ಅದು ಇನ್ಯಾ ಕಾರು ಏರ್ಪ್ಲೇನ್ ಮಾಡ್ಕೊಂಡ್ರು ದೇರ್ ಈಸ್ ಎ ಜೀರೋ. ಆಯ್ತಾ ಸರ್, ನಿಜವಾಗ್ಲೂ ನೀವು ಯಾವುದೇ ಪ್ರೊಫೆಷನ್ ಆಗಿದೋ ನಾವು ಇಷ್ಟು ಜನ ಸೇರಿಸ್ಬಿಡ್ಲಿ ನೋಡೋಣ, ಸಾಧ್ಯನೇ ಇಲ್ಲ. ಸರಿ ಸರ್, ಈಗ ಸಮಾಜ ಆಮೇಲೆ 2010 ದುರಾದೃಷ್ಟ ಮಿನಿಸ್ಟರ್ ಆಗಬೇಕಾದ್ರೆ ತುಂಬ ಆಸೆ ಇತ್ತು, ಲೆಕ್ಚರ್ ಆಗಿ ಟ್ರೈ ಮಾಡಿದೆ, ನಮ್ಗೆ ಸಿಕ್ಕಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಪಾಯಿಂಟ್ ಆಯಿತು. ಮತ್ತು ಊರಲ್ಲೆಲ್ಲ ತೋಟ ಮಾಡಿಕೊಂಡು ಕ್ರಿಕೆಟ್ ಆಡ್ಕೊಂಡು ತುಂಬ ಖುಷಿಯಾಗಿದ್ದೀನಿ. ಮತ್ತು ನಮಗೆ ಸರ್ ನಮ್ಗಾಚಾರ್ಯ ಒಬ್ಬರು ಇನ್ಸ್ಪಿರೇಷನ್, ಹಿಂಗೆ ಲೆಕ್ಚರ್ ಆಗಬೇಕಂತ. ಥ್ಯಾಂಕ್ ಯು ಅವರು. ಪೂಜನೀಯ ಗುರುವರಿಯರಿಗೆ ವಂದಿಸುತ್ತಾ, ನನಗೆ ಮೊದಲಿಂದಲೂ ಪ್ರಾಥಮಿಕ ಶಿಕ್ಷಣದಿಂದಲೂ ನನಗೆ ಟೀಚರ್ ಆಗಬೇಕಂತ ಆಸೆ ಇದ್ದಿದ್ದು. ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ವೃತ್ತಿ ಶಿಕ್ಷಕ ವೃತ್ತಿ, ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಸಿಗುವಂತಹ ವೃತ್ತಿ. ಹಾಗಾಗಿ ನಾನು ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಗುರುಗಳ ಆಸೆಯಂತೆ ಎಲ್ಲರೂ ತಮ್ಮ ಹೆಸರು, ವೃತ್ತಿ ಮತ್ತು ಅವ್ರು ಮಾಡುವಂತಹ ಕಾರ್ಯಗಳ ಬಗ್ಗೆ ಹೇಳಿದರು. ಇದರಿಂದ ಹೋಳಿಗೆ ತಿಂದಷ್ಟು, ಮೈಸೂರು ಪಾಕ ತಿಂದಷ್ಟು, ಪೇಡ ತಿಂದಷ್ಟು, ಚಕ್ಕಲಿ ತಿಂದಷ್ಟು ಸಂತೋಷವಾಗಿದೆ ನಮ್ಮ ಗುರುಗಳಿಗೆ. ಯಾಕೆ ನಾನು ಈ ತಿಂಡಿಗಳ ವಿಷಯನ ಹೇಳ್ತಿದ್ದೀನಿ ಅಂದರೆ, ಈ ದಿನ ಅಜ್ಜ ಮೊಮ್ಮಕ್ಕಳ ಮನೆಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಅದೇ ರೀತಿ ಇವತ್ತು ಗುರುಗಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಸುರೇಖ ಹೋಳಿಗೆ ತಂದಿದ್ದಾರೆ, ಭವಾನಿ ಮೈಸೂರು ಪಾಕ ತಂದಿದ್ದಾರೆ, ಅನುಪಮ ಪೇಡ ತಂದಿದ್ದಾರೆ, ಸುಮಾ ಚಟ್ನಿ ತಂದಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋಣ. ವಿದ್ಯೆ ಎಂಬ ಸಾಗರದಲ್ಲಿ, ಶಿಕ್ಷಣವೆಂಬ ದೋಣಿಯಲ್ಲಿ ಸಾಗುವ ಪ್ರಯಾಣಿಕರಿಗೆ ಗುರುವೇ ನಾವಿಕ. ನಮ್ಮ ಜೀವನಕ್ಕೆ ದಾರಿದೀಪವನ್ನು ನೀಡಿದಂತಹ ಪೂಜ್ಯನೀಯ ಗುರುಗಳಾದ ಶ್ರೀಮತಿ ಶೋಭಾ ಮೇಡಮ್ ಈ ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬನ್ನಿ ಮೇಡಮ್. ಇವತ್ತು ಕ್ಲಾಸ್ ರೂಮ್ ಅರೇಂಜ್ ಮಾಡಿ, ಚಾಕ್ ಪೀಸ್ ಕೈ ಕೊಡಿ, ಡಸ್ಟರ್ ಕೊಡಿ, ಮಾತಾಡ್ತೀನಿ. ಮೈಕ್ ಕೊಟ್ಬಿಟ್ಟು ಮಾತಾಡಿದ್ರೆ ಖಂಡಿತ ಸಾಧ್ಯ ಇಲ್ಲ ನನ್ನ ಕೈಲಿ. ತುಂಬಾ ಸಂತೋಷ ಇಂಥ ಒಂದು ಕೂಟ ಆರ್ಗನೈಸ್ ಮಾಡಿದ್ದಕ್ಕೆ. ಹಿಂದಿನ ಬ್ಯಾಚಲ್ಲೂ ಕೂಡ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಮೊದಲನೇ ಬ್ಯಾಚ್ ಬಂದಾಗ, ಎರಡನೇ ಬ್ಯಾಚ್ ಬಂದಾಗ ಇಮ್ಮಡಿ ಆಯ್ತು ಆ ಖುಷಿ. ಮೂರನೇ ಬ್ಯಾಚ್ ನೋಡ್ತಿರೋದು ಇನ್ನಷ್ಟು ಕುಣಿದಾಡಷ್ಟು ಖುಷಿ ಅನ್ನಿಸ್ತಿದೆ. ಯಾಕೆ ಅಂದ್ರೆ ನಮ್ಮ ಕೈ ಕೆಳಗಡೆ ಕಲ್ತಿರೋ ಸ್ಟೂಡೆಂಟ್ಸು ಎಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಯಾವುದೇ ಕ್ಷೇತ್ರ ಆದ್ರೂ ಕೂಡ, ಇವನ್ ಅಗ್ರಿಕಲ್ಚರ್ ಆಗಿರ್ಬೋದು, ಇಲ್ಲ ಸ್ವಂತ ಬಿಸ್ನೆಸ್ ಆಗಿರ್ಬೋದು, ಶಿಕ್ಷಕ ವೃತ್ತಿ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳು ಎಷ್ಟು ಉನ್ನತ ಮಟ್ಟಕ್ಕೆ ಹತ್ತಿದ್ದೀರಿ ಅಂದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಒಂದು ತಂದೆ ತಾಯಿಗೆ ಮಗು ಅವರನ್ನು ನಿಲ್ಲಿಸಿ ಬೆಳೆದ್ಬಿಟ್ರೆ ಎಷ್ಟು ಖುಷಿ ಪಡ್ತೀರಾ ಅಲ್ವಾ? ನಾವು ಮಗು ಒಂದು ಅಚೀವ್ಮೆಂಟ್ ಮಾಡಿದೆ ಅಂದ್ರೆ ನಾವು ಹೇಳ್ಬೋದು ಎಲ್ಲಾರ ನಮ್ಮ ಮಗು ಹೀಗೆ ಮಾಡಿದೆ. ನಂದು ಅದೇ ಕತೆ. ವಾಪಸ್ ನಾನು ಹೋದಾಗ ನನ್ನ ಸಹೋದ್ಯೋಗಿಗಳ ಜೊತೆ, ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಶಿಕ್ಷಕರ ಜೊತೆ, ನನ್ನ ಬಳಗದ ಜೊತೆ ಹೇಳ್ಕೊತೀನಿ, ನನ್ನ ಸ್ಟೂಡೆಂಟ್ಸ್ ಇಷ್ಟೆಲ್ಲ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಫೋಟೋ ತೋರಿಸಿ ಒಂದೊಂದು ಹೆಸರು ಹೇಳ್ತೀವಿ, ನೆನಪಿರುತ್ತೆ. ಕೆಲವು ಹೆಸರು, ಸುಮಾರು ಹೆಸರು ನೆನಪಿರುತ್ತೆ, ಮಗಳಿಗೆ ಸಾಧ್ಯ ಇಲ್ಲ. ಈ ತರ ಸೇರಿಕೊಂಡಾಗ ಮರೆತ್ಬಿಟ್ಟಿರ್ತೀವಿ, ಬಟ್ ಮತ್ತೆ ಅದು ಮನ್ಸಿಗೆ ಬಂದ್ಬಿಡತ್ತೆ. ಎಲ್ಲೋ ಸುತ್ತ ಮನಸ್ಸಲ್ಲಿ ಅಡಗಿರುತ್ತೆ. ಮುಖ ನೋಡ್ತಾ, ಹೆಸರು ಕೇಳ್ತಾ ಒಂದೊಂದೇ ಫೇಸ್ ನೆನ್ಕೊಂಡು ಬರುತ್ತೆ. ತುಂಬಾ ಸಂತೋಷ, ಧನ್ಯವಾದಗಳು. ಮತ್ತೆ ಟೀಚರ್ ನಾವು ನಿಮಗೆ ಹೇಳ್ಕೊಡ್ತಾ ಅನ್ನಿಸ್ತಿದೆ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ. ಟೀಚಿಂಗ್ ಪ್ರಾಕ್ಟೀಸ್ ಅಲ್ಲಿ ಇರ್ಬೋದು, ಅಲ್ಲಿ ಅಬ್ಸರ್ವೇಷನ್ ಕ್ಲಾಸಸ್ ಇರ್ಬೋದು, ನಿಮ್ಮನ್ನು ಒಂದೊಂದು ಲೈನ್ ತಿದ್ದಿ ಬೋರ್ಡ್ ಮೇಲೆ ಬರೆದಿರೋ, ಡೇಟ್ ಹಾಕಿಲ್ಲ, ವಿಷಯ ಹಾಕಿಲ್ಲ, ನೀಟಾಗಿ ಬರೆದಿಲ್ಲ, ಅಬ್ಸರ್ವೇಷನ್, ಲೆಸನ್ ಪ್ಲಾನ್ ಅದು ಸರಿ ಇಲ್ಲ, ಈ ಕಾಲಮ್ ಸರಿ ಇಲ್ಲ. ಎಷ್ಟು ಪ್ರಾಣ ಹಿಂಡಿದೀವೋ ಗೊತ್ತಿಲ್ಲ. ಅದು ಪ್ರಾಣ ಹಿಂಡಿದಕ್ಕೆ ಇವತ್ತು ಆ ಮಟ್ಟದಲ್ಲಿ ಇದ್ದೀರಾ. ನೀವು ಕೂಡ ಇವತ್ತು ಒಳ್ಳೆ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇದ್ದೀರಿ. ಮುಂದಿನ ಸಮಾಜನ ಪ್ರೊಡ್ಯೂಸ್ ಮಾಡುವಂತ ರೆಸ್ಪಾನ್ಸಿಬಲ್ ಪೊಸಿಷನ್. ವ್ಯಾಲ್ಯೂಗಳನ್ನು ಬೆಳೆಸಿ, ಅಂಕಗಳಷ್ಟೇ ಮುಖ್ಯ, ಖಂಡಿತ ಮುಖ್ಯ ಅಲ್ಲ. ಎಲ್ಲೂ ಒಂದ್ ಕಡೆ ವ್ಯಾಲ್ಯೂಗಳು ಕಡಿಮೆ ಆಗ್ತಿದೆ. ಅದಕ್ಕೆ ಕಾರಣ ಪೋಷಕರು ಕೂಡ. ಈಗಿನ ಕಾಲದಲ್ಲಿ
ಮಕ್ಕಳನ್ನ ಒಂದ್ ಸ್ವಲ್ಪ ಬೈಕು ಕೂಡ ಮಗು ಹೋಗಿ 4 ವರ್ಷ ಹೇಳುತ್ತೆ ಪೇರೆಂಟ್ಸ್ ಹತ್ರ. ಎಷ್ಟೊಂದು ಚಾಲೆಂಜ್ ಫೇಸ್ ಮಾಡ್ಬೇಕಿದೆ, ಆದ್ರೂ ಕೂಡ ಒಂದು ಮಾನವೀಯ ಮೌಲ್ಯಗಳನ್ನ ಬೆಳೆಸಿ ಮಕ್ಕಳನ್ನ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳನ್ನ ಕೊಡಿ, ದೇಶದ ಉದ್ಧಾರದ ಬಗ್ಗೆ ಅವರಲ್ಲಿ ಹೆಚ್ಚು ಕಳಕಳಿಯನ್ನ ತುಂಬಿಸಿ ಅಂತ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೃದು ವಚನ ಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆ ನಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಮಗ ಮುಗಿಸುತ್ತಿರಲಿ. ಈ ಮಾತಿಗೆ ಅರ್ಥಗರ್ಭಿತವೆಂದಂತೆ ಮಾತನಾಡಿ ನಮ್ಮೆಲ್ಲರಿಗೂ ಹಿತವಚನ ನೀಡಿದಂತಹ ಶೋಭಾ ಮೇಡಮ್ ರವರಿಗೆ ಧನ್ಯವಾದಗಳು. ಈಗ ಮನರಂಜನೆ ದೊಡ್ಡವರು ಕೊಡುವ ಮನರಂಜನೆ, ಮಕ್ಕಳು ಕೊಡುವ ಮನರಂಜನೆ ವ್ಯತ್ಯಾಸವಿದೆ. ಈಗ ನಮ್ಮ ಶಿಕ್ಷಕರಾದಂತಹ ಧನಂಜಯ್ ರವರ ಮಕ್ಕಳಾದ ಅಕ್ಷರ ಸಂಪದ ನೃತ್ಯದ ಮೂಲಕ ನಮಗೆ ಮನರಂಜಿಸಲಿದೆ. Disco lights and lasers and the mind of many they lasers. DJ raise some bass up, so we gonna put your hands up. ಧನಂಜಯ ಅವರಿಂದ ಹಾಡಿರುತ್ತೆ. ಈಗ ಸ್ವಲ್ಪ ವಿರಾಮ ನಮ್ಮ ಗುರುಗಳಿಗೆ. ಮಹಾಲಕ್ಷ್ಮಿಯೋ ವಾಣಿಯೋ ಸೌಂದರ್ಯ
ಅನುಪಮ ಮ್ಯಾಮ್. ಅನುಪಮ ಅವರು ಬರಬೇಕು ವೇದಿಕೆಯ ಸಮೀಪಕ್ಕೆ. ನಿಮ್ಮ ಹಾಡು ಗುಣಗುತ್ತಿರಲಿ, ಸನ್ಮಾನ ಮುಂದುವರಿಯುತ್ತಿರಲಿ. ಅನುಪಮ ಮ್ಯಾಮ್. ಶ್ರೀಮತಿ ಅನುಪಮ. ಅಲ್ಲಿ ಕುಳಿತಿರುವ ನಮ್ಮ ಮಿತ್ರರು ಕೂಡ ಇದರಲ್ಲಿ ಭಾಗಿಯಾಗಬೇಕು. ನಿಮ್ಮ ಕೈಯಿಂದಲೂ ಕೂಡ ಈ ಸನ್ಮಾನ ಸಭೆಯನ್ನು ಕೇಳ್ತೀವಿ. ಯಾರಿಗಿರೋ ಅವರು ಬಂದು ಗುರುಗಳಿಗೆ ಇಲ್ಲಿ ಕೊಡ್ತಾ ಇರುವಂಥದ್ರಲ್ಲಿ ಭಾಗಿಯಾಗಬೇಕು. ದಯಮಾಡಿ ತಮ್ಮ ಕೈಯಿಂದಲೂ ಇದು ತರಬೇಕು ಅನ್ನೋದು ನಮ್ಮ ಅಭಿಲಾಷೆ. ಅಲ್ಲಿ ಕುಳಿತಿರೋರು ದಯಮಾಡಿ ಬರಬೇಕು. ಈ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಸಮರ್ಪಣೆ ಮಾಡ್ತಿದ್ದೀವಿ, ಅದು ನಿಮ್ಮ ಕೈಯಿಂದಲೂ ಕೂಡ ಅದು ತಲುಪಬೇಕು. ಎಲ್ಲ ಶಿಕ್ಷಣಾರ್ಥಿಗಳು ಒಂದೊಂದು ಬರಬೇಕು. ದಯಮಾಡಿ ಬರಬೇಕು. ಒಬ್ಬೊಬ್ಬರಿಗೆ ಒಂದೊಂದನ್ನು ಕೊಡ್ತಾ ಬನ್ನಿ, ಒಬ್ಬೊಬ್ಬರಿಗೆ ಒಂದೊಂದನ್ನು ಕೊಡ್ತಾ ಬನ್ನಿ. ಇನ್ನು ಇದೆ, ಒಂದು ನಿಮಿಷ ಇನ್ನು ಕೊಡುವಂಥದ್ದಿದೆ, ತಪ್ಪಿಸ್ತೀನಿ ನಿಮಗೆ. ಒಂದು ನಿಮಿಷ, ಮಲ್ಲಿಕಾರ್ಜುನ್ ಸರ್ ತಪ್ಪಿದ್ದಾರೆ. ಒಂದು ನಿಮಿಷ, ತಗೋಬೇಕು. ಯಾರು ಇದರಲ್ಲಿ ಒಂದು ಸರಿ ಕೊಟ್ಟ ನಂತರ ಅವರು ತಮ್ಮ ಸ್ವಸ್ಥಾನಕ್ಕೆ ತರಬೇಕು. ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಕಾಯಲಿಲ್ಲ
ಮುಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿಯಿತೆಮ್ಮ ಸಂಬಂಧದ ನೆಪದಲ್ಲಿ ಸಾಯಲಿಲ್ಲ ಮುಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಆಕಸ್ಮಿಕವೇನೋ ನನ್ನ ಕಂದನಾದುದು ಆಕಸ್ಮಿಕವೇನೋ ತಿಳಿಯೇ ನಿನ್ನ ಕಂದನಾದುದು ಆಕಸ್ಮಿಕ ಹೇಗೆ ನಿನ್ನ ಪ್ರೀತಿ ನನ್ನ ಗೆದುದು ಆಕಸ್ಮಿಕ ಹೇಗೆ ನನ್ನ ಪ್ರೀತಿ ನನ್ನ ಗೆದ್ದುದು ಋಣಕ್ಕೆ ಮಣಿದು ನಾನು ನಿನ್ನ ಋಣಕ್ಕೆ ಮಣಿದು ನಾನು ನಿನ್ನ ಶರಣ ಪದಕ್ಕೆ ಬಿದ್ದುದು ತಾಯಿ ನಿನ್ನ ಕೊಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯೇ ನಿನ್ನ ಕೊಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಇಲ್ಲಿ ಹರಿವ ಪುಣ್ಯ ಜಲ ಕಣ್ಣ ತೊಳೆವ ಹಸಿರ ಕುಲ ಇಲ್ಲಿ ಹರಿವ ಪುಣ್ಯ ಜಲ ಕಣ್ಣ ತೊಳೆವ ಹಸಿರ ಕುಲ ಮಣ್ಣಿನಿಂದ ಹೊರಟ ಗಂಧ ನನ್ನ ಬದುಕ ತೆರೆದವು ಮಣ್ಣಿನಿಂದ ಹೊರಟ ಗಂಧ ನನ್ನ ಬದುಕ ತೆರೆದವು ಮೈಯ ಎಲ್ಲ ಕಣ ಕಣದಲು ಮೈಯ ಎಲ್ಲ ಕಣ ಕಣದಲು ನಿನ್ನ ಋಣವ ಬರೆದವು ತಾಯಿ ನಿನ್ನ ಮುಡಿಲಲಿ ಕಣ್ಣ ತೆರೆದ ಇತಿಹಾಸಕ್ಕೂ ಹಳೆಯ ನಿನ್ನ ಪರಂಪರೆಗೆ ಹೂಡಿ ನನ್ನ ಇತಿಹಾಸಕ್ಕೂ ಹಳೆಯ ನಿನ್ನ ಪರಂಪರೆಗೆ ಹೂಡಿ ನನ್ನ ಸೊನ್ನೆಯಾದ ಮಗುವಿಗೊಂದು ಸಣ್ಣ ಪಾಲು ನೀಡಿದೆ ಸೊನ್ನೆಯಾದ ಮಗುವಿಗೊಂದು ಸಣ್ಣ ಪಾಲು ನೀಡಿದೆ ನಿನ್ನ ಹಿರಿಯ ಕಂದರಿರುವ ನಿನ್ನ ಹಿರಿಯ ಕಂದರಿರುವ ಎಡೆಗೆ ತಂದು ನಿಲ್ಲಿಸಿದೆ ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿತೆಮ್ಮ ಸಂಬಂಧದ ನೆಪದಲ್ಲಿ ತಾಯಿ ನಿನ್ನ ನೆರಳಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಅರ್ಥವಾಗದ ಸಂಗೀತವು ಸದಾ ಕಾಡುವ ಗಣಿತ ಮೇಷ್ಟ್ರುಗಳು. ಇಲ್ಲಿ ಸಮಾರಂಭವನ್ನು ಉದ್ದೇಶಿಸಿ ಶ್ರೀಯುತ ಕೆಂಪರಾಜ್ ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಂಡು ಎಲ್ಲರೂ ಮಾತಾಡ್ಬೇಕು ಸರ್, ಎಲ್ಲರೂ ಮಾತಾಡ್ಬೇಕು ಸರ್. ಸರ್ 2 ನಿಮಿಷ ಆಗಲಿ, ಎಲ್ಲರೂ ಮಾತಾಡಬೇಕು. ಶಿಕ್ಷಣ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರನ್ನು ಕರಿತೀನಿ. ಇನ್ನು ಯಾಕೆಂದರೆ ನಾನು ಕೂಡ ನಿಮ್ಮ ಜೊತೆಲೆ ವರ್ಕ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ವಿಷಯನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ಗೆ ನಮಗೇನು ಕೆಲಸ ಅಂತ ಕೊಟ್ಟರು ಅದು ನನ್ನ ಜೀವನದಲ್ಲಿ ತುಂಬಾ ಚೇಂಜನ್ನು ಮಾಡ್ತು. ಯಾಕೆ ಚೇಂಜ್ ಮಾಡ್ತು ಅಂತ ಅನ್ನೋದು ಬೇರೆ ಪ್ರಶ್ನೆ. ನನಗೆ ಬಂದಿದ್ದ ತಕ್ಷಣ 1.5 ವರ್ಷ ನಿಮ್ಮ ಬ್ಯಾಚ್ ಮಾತ್ರ ಇದ್ದೆ. ಅದಾದಮೇಲೆ ನಾನು ಇಲ್ಲಿಂದ ಒಂದು ಅದು ಏನು ನನಗೇನು ಅನ್ನಿಸ್ತು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ನನ್ನ ಎಜುಕೇಷನ್ ಸಾಲದು ಅಂತ ಅನ್ನಿಸ್ತು.
ಹಾಗಾಗಿ ನಾನು ಎಜುಕೇಷನನ್ನು ಕಂಟಿನ್ಯೂ ಮಾಡ್ಕೊಳಕ್ಕೆ ಹೋದೆ, ನಾನೆಲ್ಲೂ ಬೇರೆ ಕೆಲಸಕ್ಕೆ ಹೋಗಲಿಲ್ಲ. ದೆನ್ ನಾನು ಎಜುಕೇಷನ್ MSc ಮುಗಿಸ್ಕೊಂಡು ಅದಾದಮೇಲೆ PhD ಮಾಡಿಕೊಂಡೆ. PhD ಮಾಡ್ಕೊಂಡು ಈಗ ನನ್ನ ಕೈ ಕೆಳಗಡೆ ಹುಡುಗರು ಸ್ಟೂಡೆಂಟ್ ಒಂದು 5 ಜನ ವರ್ಕ್ ಮಾಡ್ತಾ ಇದ್ದಾರೆ, ರಿಸರ್ಚ್ ಮಾಡ್ಕೊಂಡು. ಬಟ್ ಈ ಕಾಲೇಜ್ ಯಾಕೆ ನೆನಪು ಯಾವಾಗಲೂ ಮುಗಿಯುತ್ತೆ ಅಂದರೆ, ನಾನು ಹುಡುಕೋದಕ್ಕೆ ಕಾರಣವೇ ಈ ಕಾಲೇಜು. ಅದರಲ್ಲಿ ಎಲ್ಲರೂ ಕೂಡ ಜೊತೆಲಿಲ್ಲ. ಕೆಲವು ಮಕ್ಕಳು, ಕೆಲವರು ಏನು ರಾಜು ಇವರೆಲ್ಲ ನಿಮಗೆ ಅವಾಗ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತೀವಿ. ಮಿಕ್ಕಿದವರು ಪಾಪ ನಿಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಇವತ್ತಿಂದ ನಾನು ಡೆಫಿನೆಟಾಗಿ ಕಾಂಟ್ಯಾಕ್ಟ್ ಇರ್ತೀನಿ. ಈ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿದ್ದೀನಿ. ನಿಮ್ಗೆಲ್ಲರೂ ಕೂಡ ಒಂದೇ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಮ್ಯಾಕ್ಸಿಮಮ್ಮು ನಿಮ್ಮ ಕೆಲಸಗಳಲ್ಲಿ ಇದ್ದೀರಾ, ಬೇರೆ ಬೇರೆ ವೃತ್ತಿನಲ್ಲೂ ಇದ್ದೀರಾ, ಆದರೆ ಹೆಚ್ಚಿನದಾಗಿ ಶಿಕ್ಷಕರು ಇದ್ದೀರಾ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೂ ಕೂಡ 25 ವರ್ಷ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರೋದು. ನೀವು ಎಲ್ಲ 23-21 ವರ್ಷ ಇದ್ದೀರಾ. ಯಾವ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಅವರಿಗೆ ಸಪೋರ್ಟ್ ಮಾಡ್ತೀರಾ, ಡೆಫಿನೆಟಾಗಿ ನನಗೆ ಗೊತ್ತು. ಎಲ್ಲ ಶಿಕ್ಷಕರು ಅವರನ್ನು ಬಿಟ್ಟು ಯಾವ ಮಕ್ಕಳು ಕಲಿಯೋಕ್ಕೆ ಕಷ್ಟಪಡ್ತಾ ಇರ್ತಾರೆ ಆ ಮಕ್ಕಳಿಗೆ ನೀವು ಮಾರಲ್ ಸಪೋರ್ಟನ್ನು ಕೊಡಿ, ದಯವಿಟ್ಟು ಮಾರಲ್ ಸಪೋರ್ಟ್ ಕೊಡಿ. ಅವ್ರ ಮುಂದೆ ಡೆಫಿನೆಟಾಗಿ ಚೆನ್ನಾಗಿ ಬರ್ತಾರೆ, ಅದು ಮುಖ್ಯ. ಇನ್ನು ಮಿಕ್ಕಂಥವ್ರು ಅವರೇ ಓದ್ಕೊಂಡು ಹೋಗ್ತಾರೆ. ಅವರು ಚೆನ್ನಾಗಿ ಓದೋಂಥ ಮಕ್ಕಳನ್ನ ನಾವೇನು ಮಾಡ್ತೀವಿ, ಚೆನ್ನಾಗಿ ಓದಿರೋರನ್ನ ಆದಷ್ಟು ಅವ್ರನ್ನ ಕಡೆಗಣಿಸ್ತಲೇ ಹೋಗ್ತೀವಿ. ಅದನ್ನು ದಯವಿಟ್ಟು ಮಾಡಬೇಡಿ. ಎಲ್ಲ ಶಿಕ್ಷಕರಿದ್ದೀರಾ, ನೀವು ಅದೊಂದು ಮಾಡಿ. ಹಳ್ಳಿ ಮಕ್ಕಳುಗಳಿಗೆ ನೀವೇ ಸಪೋರ್ಟ್ ಮಾಡಿ. ಅವ್ರಿಗೆ ಯಾವ್ಯಾವ ಕಷ್ಟ ಬಂದಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಅಂಥ ಮಕ್ಕಳಿಗೆ ಹೆಲ್ಪ್ ಮಾಡಿ. ಅವ್ರು ಮುಂದೊಂದು ದಿನ ನಿಮ್ಮನ್ನು ಕೂಡ ನೀವು ಹೆಂಗೆ ನಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಮಾತಾಡಿಸ್ತಾ ಇದ್ದೀರಾ, ಆ ಥರ ನಿಮ್ಮನ್ನು ಕೂಡ ನೆನೆಸ್ಕೊಳ್ತಾರೆ. ಆಮೇಲೆ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಏನು ಎಲ್ಲರೂ ಒಟ್ಟುಗೂಡಿದ್ದೀರಾ, ಅದಕ್ಕಿಂತ ಮುಖ್ಯವಾಗಿ ನಮ್ಗೆ ಎಲ್ಲ ಟೀಚರ್ಸನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ. ನನಗೆ ಕೊನೆಯದಾಗಿ ಒಂದೇ ಒಂದು, ನಾನು ನಮ್ಮ ಸೀನಿಯರ್ಸ್ ಲೆಕ್ಚರ್ಸ್ಗೆ ಅವತ್ತು ನನಗೆ ಅವಕಾಶ ಸಿಕ್ಕಿರಲಿಲ್ಲ, ನಾನು ಹೋಗೋ ದಿನ. ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಸೀನಿಯರ್ಸ್ ಲೆಕ್ಚರರ್ಸ್ ಜೊತೆ ನನ್ನ ಕಡೆಯಿಂದ ಏನಾದರೂ ಆ ಸಂದರ್ಭದಲ್ಲಿ, ಆ ಕ್ಷಣದಲ್ಲಿ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದೆ ದಯವಿಟ್ಟು ಒಂದ್ಸಗಿ ಸಾರಿ. ಥ್ಯಾಂಕ್ ಯು. ಒಬ್ಬ ರಿಸೋರ್ಸ್ ಪರ್ಸನ್ ಬಂದಿದ್ರು. ಅವ್ರು ಹೇಳಿದ್ರು, ನೋಡಿ ಓದದೇ ಇರೋ ಮಕ್ಕಳನ್ನ ತುಂಬ ಕೇರ್ಫುಲ್ ನೋಡ್ಕೋಬೇಕು ಅಂತ ಪದೇ ಹೇಳಿದ್ರು. ಅವಾಗೊಬ್ಬ ಯುವ ಶಿಕ್ಷಕ ಕೇಳಿದ್ರು, ಯಾಕೆ ಸರ್ ಓದದೇ ಇರೋ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಯಾಕೆಂದರೆ ಅವ್ರ ಮುಂದೆ ಪೊಲಿಟಿಷಿಯನ್ ಆಗೋದು, ಅದಕ್ಕೆ ಕೇರ್ಫುಲ್ ನೋಡ್ಕೋಬೇಕು. ಇವರೆಲ್ಲ ಇಂಜಿನಿಯರ್ ಡಾಕ್ಟರ್ ಆಗೋರು, ಅವರು ಪೊಲಿಟಿಷಿಯನ್, ಅದಕ್ಕೆ ಕೇರ್ಫುಲ್ ನೋಡ್ಕೋಬೇಕು. ದೇಶದ ಭವಿಷ್ಯ ಅಂತ ಮಕ್ಕಳ ಕೈಯಲ್ಲಿ. ಈಗ ತಾನೇ ಕಂಪ್ರೆಸರ್ ಅವರು ಹೇಳಿದ್ರು, ಅಂಥ ಮಕ್ಕಳನ್ನೇ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗಿದೆ ಅಂತ ಹೇಳೋಣ. ಆಮೇಲೆ ಇನ್ನೊಂದು ಮಾತು, ಮಂಜು ಸರ್ ಹೇಳಿದ್ರು, 2 ಮಾತಾಗಲಿ ಎಲ್ಲರೂ ಕೂಡ ಮಾತಾಡಬೇಕಂತ. 1000 ದಿನ ಮುಂದೆ ಪಾಸ್ ಆಗ್ತಾ ಹೋಗುತ್ತೆ. ಜಾಸ್ತಿನೇ ಮಾತಾಡಿ ಪರವಾಗಿಲ್ಲ ಸರ್, ಜಾಸ್ತಿನೇ ಮಾತಾಡ್ಬೋದು. ಈ ಕಾಲೇಜಿನ